ನನ್ನ ಮೇಲೆ ಇನ್ನೂ ನಂಬಿಕೆ ಬರ್ತಿಲ್ವಾ ಸುಶಾಂತ್? ನಾನು ಬೇರೆಯವ್ರನ್ನ ಮದ್ವೆ ಆಗಿದ್ದೀನಿ ಅಂತ ಹೆಂಗ್ ನಂಬ್ತೀರಾ? ನಿಮ್ಗನ್ಸಿದ್ಯಾ ಆ ರೀತಿ? ಒಂದ್ ವೇಳೆ ನಿಮ್ಗೇನಾದ್ರೂ ನನ್ನ ಮೇಲೆ ಅನುಮಾನ ಇದ್ರೆ ನಾನು ಜೀವಂತವಾಗೇ ಇರಲ್ಲ. ಇಡೀ ಪ್ರಪಂಚ ನನ್ನ ದೂರ ಮಾಡಿದ್ರು ನೀವು ನನ್ನ ದೂರ ಮಾಡಲ್ಲ ಅನ್ನೋ ಒಂದೇ ಒಂದು ನಂಬಿಕೆ ಮೇಲೆ ಉಸಿರಾಡ್ತಿದ್ದೀನಿ. ಈಗ ತಾನೇ ಅರ್ಚನಾ ಹೇಳೋದ್ರಲ್ಲ, ಅದೇ ಮನಸ್ಥಿತಿಲಿ ನಾನಿದ್ದೀನಿ ಮಂತ್ರ. ನಿನ್ ಮೇಲೆ ಅಷ್ಟು ನಂಬಿಕೆ ಇಲ್ಲ ಅಂದಿದ್ರೆ ನನಗೆ ದೇವಸ್ಥಾನದಲ್ಲಿ ಬಿಟ್ಟು ನಾನು ಡೈರೆಕ್ಟಾಗಿ ಮನೆಗೆ ಬರ್ತಿದ್ದೆ. ನಿನ್ ಮೇಲೆ ಕಳಂಕ ಹೊರಿಸ್ಬೇಕು ಅಂತಾನೆ ಯಾರೋ ಮರೆಯಲ್ಲಿ ನಿಂತು ಇದನ್ನು ಮಾಡ್ತಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಮದುವೆಗೆ ಹೊರಡೋಕ್ಕೂ ಮುಂಚೆ ನನಗೆ ಯಾರೋ ಫೋನ್ ಮಾಡಿ ಮಾತಾಡಿದ್ರು. ನಿನ್ನ ಬಗ್ಗೆ ತಪ್ಪಾಗಿ ಮಾತಾಡಿದ್ರು. ಇದನ್ನ ಯಾಕೆ ನನಗೆ ಮೊದಲೇ ಹೇಳಿಲ್ಲ? ಯಾರೋ ನಮ್ಮಿಬ್ಬರ ಬಗ್ಗೆ ಆಗದೆ ಇರೋರೇ ಈ ಥರ ಮಾಡ್ತಾ ಇದ್ದಾರೆ ಅಂತ ನಂಗಾಗಲೇ ಅನ್ನಿಸ್ತು. ಮದುವೆ ಖುಷಿಲಿದ್ದು ನಿನಗೆ ಹೇಳಿ ಯಾಕೆ ಸುಮ್ಮನೆ ಡಿಸ್ಟರ್ಬ್ ಮಾಡಬೇಕು ಅಂತ ನಾನು ಸುಮ್ಮನಾದೆ. ಅವ್ರ ಮಾತನ್ನ ನಾನು ನಂಬಲಿಲ್ಲ ಅಂತಾನೆ ಈ ಥರ ಪ್ಲಾನ್ ಮಾಡಿದ್ದಾರೆ. ಯಾರಿಗೂ ಅನುಮಾನ ಬರಬಾರ್ದು ಅಂತ ಹೇಳಿಬಿಟ್ಟು ಸಿಂಗಾಪುರಿಂದ ಫೋನ್ ಮಾಡಿ ಪೊಲೀಸರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾರಿರ್ಬೋದು ಅಂತೀರಾ? ಯಾರೇ ಆಗಿರ್ಲಿ ಮಂತ್ರ, ಡೋಂಟ್ ವರಿ. ಅರ್ಚನಾ ಹೇಳಿದಾಗೆ ಇನ್ನು 10 ದಿನದಲ್ಲಿ ಸುಳ್ಳು ನಿಜಾನೋ ಅಂತ ಗೊತ್ತಾಗ್ಬಿಡುತ್ತೆ. ನಿನ್ ಮೇಲೆ ಅನುಮಾನ ಪಟ್ಟು ಇದುವರೆಗೂ ನಿನ್ ಊರು ಯಾವುದು, ನಿನ್ ಕುಲಗೋತ್ರ ಏನು ಅಂತ ನಾನು ಕೇಳಿದಿನ? ಹೇಳು, ಯಾವತ್ತಾದ್ರೂ ಕೇಳಿದಿನ? ಇಲ್ಲ, ಯಾವತ್ತೂ ಏನೂ ಕೇಳಿಲ್ಲ. ಮತ್ತೆ ಅಷ್ಟು ನಂಬಿಕೆ ಇಟ್ಕೊಂಡಿದೆ ನಿನ್ ಮೇಲೆ ಅಂತ ತಿಳ್ಕೊ. ನಾನು ಯಾವತ್ತೂ ನಿನ್ ಬಗ್ಗೆ ತಪ್ಪಾಗಿ ಯೋಚನೆ ಮಾಡಿಲ್ಲ. ಇದಕ್ಕೆಲ್ಲ ಕಾರಣ ಏನ್ ಹೇಳು? ನಾನ್ ನಿನ್ ಮೇಲೆ ಇಟ್ಟಿರೋ ಪ್ರೀತಿ. ನೀವ್ ನನ್ ಮೇಲೆ ಇಟ್ಟಿರೋ ಪ್ರೀತಿನ ನಾನು ಯಾವತ್ತೂ ಸಂಶಯದಿಂದ ನೋಡಿಲ್ಲ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಇದೆ ಮಂತ್ರ. ಶಾಂತಿ ಸತ್ತೋದ್ಲು ಅಂತ ಎಲ್ಲರೂ ಅನ್ಕೊಂಡಿದ್ದೀವಿ. ಆದ್ರೆ ಅವತ್ತು ಸಿಕ್ಕಿರೋ ಬಾಡಿ ಶಾಂತಿದಲ್ಲ ಅಂತ ನಮಗ್ ಮಾತ್ರ ಗೊತ್ತು. ಒಂದ್ ವೇಳೆ ಶಾಂತಿ ಬದುಕ್ ಬಂದ್ಬಿಟ್ರೆ ಅಂತ 1 ವರ್ಷ ವೆಯ್ಟ್ ಮಾಡಿದ್ದೀನಿ. ಮೊದಲನೇ ತಿಥಿನೂ ಮಾಡಿ ಮುಗಿಸಿದ್ದೀನಿ. ಇವಾಗ ಸ್ವಲ್ಪ ನಂಗೆ ಧೈರ್ಯ ಬಂದಿದೆ. ಇನ್ನು ನಿನಗೆ ಕಾಯಿಸಿ ಪ್ರಯೋಜನ ಇಲ್ಲ ಅಂತ ಮದ್ವೆಗೆ ಒಪ್ಪಿಸ್ದೆ. ನಾವಿಬ್ರು ಸುಖವಾಗಿ ಸಂತೋಷವಾಗಿ ಬಾಳ್ತೀವಿ ಅನ್ನೋ ನಂಬಿಕೆ ಇದ್ದೆ. ನಮ್ಮ ಮದುವೆ ನಡೀದೇ ಇದ್ರೂ ನಡೆದಿರೋ ಥರ ಇದ್ದೀವಿ. ಆದ್ರೂ ಇಷ್ಟೆಲ್ಲ ನಡೆದೋಯ್ತು. ಆದ್ರೆ ಇದು ಶಾಶ್ವತ ಅಲ್ಲ. ನಿನ್ ಮೇಲೆ ಬಂದಿರೋ ಅಪವಾದ ಸುಳ್ಳು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಅಷ್ಟಾದ್ರೆ ಸಾಕು. ಆದ್ರೆ ಅಲ್ಲಿವರೆಗೂ ಈ 10 ಡೇಸಲ್ಲಿ ನಾವು ಮೊದಲಿನ ಥರ ಇರಕ್ಕಾಗಲ್ಲ ಮಂತ್ರ. ತಪ್ಪು ತಿಳ್ಕೊಬೇಡ. ನಿಮ್ಮ ಮಾತಿನ ಅರ್ಥ ನನ್ನ ಮೇಲೆ ಇನ್ನೂ ಅನುಮಾನ ಇದೆ ಅಂತ ಅಲ್ವಾ? ಹಂಗಲ್ಲ, ಅನುಮಾನ ಅಂತಲ್ಲ. ನೀನೇ ಮನೆಯವ್ರನ್ನೆಲ್ಲ ನೋಡಿದ್ಯಲ್ಲ. ಇಷ್ಟೆಲ್ಲ ನಡೆದ್ರು ಹೆಂಡತಿಯಿಂದೇನೆ ಸುತ್ತಾಡ್ತಾನೆ ಅಂತ ನಮ್ಮಿಬ್ಬರ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ಅದಕ್ಕೆ ನಾವಿಬ್ರು ಈ ಒಪ್ಪಂದದಲ್ಲೇ ಇರೋಣ. ನಿಜ ಏನು ಅಂತ ಗೊತ್ತಾದ ಮಾರನೇ ದಿನನೇ ನಾವಿಬ್ರು ಮದುವೆ ಆಗಿ ಹೊಸ ಜೀವನನ ಶುರು ಮಾಡೋಣ. ಅಷ್ಟರಲ್ಲಿ ಇದನ್ನು ಯಾರು ಮಾಡಿದ್ದಾರೆ ಅಂತ ನೀನ್ ಮಾತ್ರ ಅಲ್ಲ, ಇಬ್ರು ಸೇರಿ ಕಂಡಿಡಿಯೋಣ. ಸರಿ, ಹಾಗೆ ಮಾಡೋಣ. ಇದುವರೆಗೂ ಅರ್ಚನಾ ನಿಂಗೆ ಆಫೀಸ್ ವಿಚಾರದಲ್ಲಿ ಇರಿಟೇಟ್ ಮಾಡಿದ್ರು, ಮನೇಲಿ ಬಂದು ಮಗು ಜೊತೆ ಇದ್ರು. ಅದರಿಂದ ಸ್ವಲ್ಪ ನೀನು ಡಿಸ್ಟರ್ಬ್ ಆಗಿದ್ಯಾ. ಆದರೆ ಅವ್ರಿಗೆ ಒಂದು ಹೆಣ್ಣಿನ ಮನಸ್ಸು ಅರ್ಥ ಆಗಿ ನಿನ್ನ ಪರವಾಗಿ ನಿಂತ್ಕೊಂಡಿದ್ದಾರೆ. ಒಂದು ವೇಳೆ ಅರ್ಚನಾ ಹಾಗೆಲ್ಲ ಬಂದು ಮಾತಾಡದೆ ಹೋಗಿದ್ದಿದ್ರೆ ಇವತ್ತು ನೀನು ಮನೇಲಿ ಇರ್ತಿರ್ಲಿಲ್ಲ. ನನ್ನಿಂದನೂ ತಡೆಯೋಕ್ಕಾಗ್ತಿರ್ಲಿಲ್ಲ ಮಂತ್ರ. ಆ ವಿಷಯ ನನಗೂ ಚೆನ್ನಾಗಿ ಅರ್ಥ ಆಗುತ್ತೆ. ಇವತ್ತು ಅರ್ಚನಾ ಮಾಡಿದ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಒಂದು ನಿಮಿಷ. ಹಲೋ, ಹೇಳಿ ಸರ್. ಸುಶಾಂತು ಅರ್ಚನನ್ನ ನಂಬು, ಅವಳು ತುಂಬಾ ಒಳ್ಳೆಯವಳು ಅಂತ ಹೇಳ್ತಿದ್ದಾರೆ. ಅವಳು ನನ್ನ ಪರವಾಗಿ ಈ ತರ ನಿಂತಿರೋದಕ್ಕೆ ನನಗೆ ಅವಳ ಮೇಲೆ ಅನುಮಾನ ಇನ್ನೂ ಜಾಸ್ತಿ ಆಗ್ತಿದೆ. ನಾನು ಯಾರನ್ನೇ ನಂಬಿದ್ರು ಈ ಅರ್ಚನನ್ನ ಮಾತ್ರ ನಂಬಲ್ಲ.
ಅಯ್ಯೋ ಇವನ್ ಮತ್ತೆ ಕಾಲ್ ಮಾಡ್ತಿದ್ದಾನಲ್ಲ, ಇಷ್ಟೊತ್ತಲ್ಲಿ ರಿಸೀವ್ ಮಾಡ್ಲಾ ಬೇಡ್ವಾ? ಸುಶಾಂತ